चले बेटी गोपा हे जिंदगी हे मुकरो चले गोपा बेटी गोपा चले बेटी गोपा हे जिंदगी हे मुकरो चले गोपा ನರಸಿಂಹ ಮಹಾಪ್ರಭುಗಳೇ ಏನಂತ ಹೇಳಿರಿ? ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಬಡವರಿಗೆ ಅಂತ 1000 ರೂಪಾಯಿ ಮತ್ತು ಅರಿಬೆ ದಾನ ಮಾಡಬೇಕು. ಅಪ್ಪಣೆ. ಎಲ್ಲ ಬಡವರನ್ನು ಸಾಲಾಗಿ ನಿಂತು ಬರ್ಲಿಕ್ಕೆ ಹೇಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಧನಿಕರು ಎಲ್ಲ ಬಡವರಿಗೆ ಹಣ ಅರಿವೆ ದಾನವನ್ನಾಗಿ ಕೊಡುತ್ತಾರೆ. ಎಲ್ಲ ಬಡವರು ಸಾಲಾಗಿ ಬಂದು ತೆಗೆದುಕೊಳ್ಳಬೇಕೆಂದು ವಿನಂತಿ. ನರಸಿಂಹ, ಈ ಕೆಲಸ ಅಂತೂ ಆಯ್ತು. ಕಾಲೇಜಿಂದ ನನ್ನ ಮಗಳು ರೇಖಾ ಬರುವ ವೇಳೆ ಆಯ್ತು. ಬೇಗ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ಬೇಕು. ರಥ ಸಿದ್ಧಪಡಿಸು. ಆಗಲಿ ನನ್ನ ಒಡೆಯ. ಅಮ್ಮ ದೇವಿ ಚಾಮುಂಡೇಶ್ವರಿ, ಬಡತನದಿಂದ ಬಳಲಾಡುವ ಮಕ್ಕಳ ಮೇಲೆ ನಿನ್ನ ದಯಾದೃಷ್ಟಿ ಇರಲಮ್ಮ. ಇಂಥ ಬಡತನದಲ್ಲಿ ಜನಿಸಿದ ಈ ನರಸಿಂಹ ಎಂಥ ಶೂರ, ಎಂಥ ಧೀರ. ಇಂಥ ಶೂರ ಮಗ ನನ್ನ ಮಗನಾಗಿ ಈ ಗೌಡ್ಕಿಯ ಮನೆತನ ವಂಶದಲ್ಲಿ ಜನಿಸಿದ್ರೆ ನನ್ನ ಕೀರ್ತಿಗೆ ಪಾರವೇ ಇರ್ತಿರ್ಲಿಲ್ಲ.
ಅಮ್ಮ ದೇವಿ, ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ಳುತ್ತೇನಮ್ಮ. ನಾನು ಸತ್ತ ನಂತರ ಮುಂದೊಂದು ದಿನ ಇವನೇ 1000 ಹಳ್ಳಿಗೆ ಸರ್ದಾರ ಗೌಡನಾಗಿ ಮೆರೆಯಬೇಕು. ಮುಂದಿನ ದಿನಮಾನಗಳಲ್ಲಿ ಈ 1000 ಹಳ್ಳಿಗೆ ಇವನೇ ಸರ್ದಾರ ಗೌಡನ. ಇದೇ ನನ್ನ ನಿರ್ಧಾರ. ನಮಸ್ಕಾರ ಗೌಡ್ರಿಗೆ. ಓಹೋ ಅಗ್ನಿರಾಜರು, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಮಗೆ ಹೂವರಾಕಿ ಶುಭಾಶಯ ಹೇಳಲು ಬಂದಿರುವೆ. ಹಾ ಅಗ್ನಿರಾಜ್, ಈವರೆಗೂ ಬಡವರಿಗೆ ಹಣ ಬಟ್ಟೆ ದಾನ ಮಾಡಿದೆ. ಶ್ರೀಮಂತರಿಗೆ ಏನಪ್ಪ ಮಾಡೋದು? ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಶಾಶ್ವತವಾಗಿದ್ದರೆ ಅದೇ ಸಾಕು. ಆ ತಾಯಿ ಚಾಮುಂಡೇಶ್ವರಿ ಕೃಪೆ ಇರಲಿ. ಆದರೂ ಒಂದು ಮಾತು, ಆದರೂ ರೈತ ಸಭೆ ಸೇರಲಿಕ್ಕೆ ತಮ್ಮ ಹೆಸರಲ್ಲಿ ಒಂದು ಸಭಾಭವನ ಕಟ್ಟಿದ್ರೆ ಒಳ್ಳೆಯದಿತ್ತು. ಇದೆಂತ ಮಾತು? ತೆಗೆದುಕೋ, ಈ 50 ಲಕ್ಷ ರೂಪಾಯಿ ಚೆಕ್ಕನ್ನು ರೈತ ಸಭಾಭವನಕ್ಕೆ ಅಂತ ಬರೆದಿದ್ದೇನೆ. ನನ್ನ ಊರ ಮುಂದಿನ 10 ಎಕರೆ ಜಾಗದಲ್ಲಿ ಅದನ್ನು ಸರಿಯಾಗಿ ಕಟ್ಟಿಸಿಬಿಡಿ. ಮುಂದಿನ ವೆಚ್ಚ ನೀವು ಎಸ್ಟಿಮೇಟ್ ಮಾಡಿಸಿದ ನಂತರ ಕೊಡುತ್ತೇನೆ. ಜಾಗೆ ಪತ್ರ ಜಾಗ ಪತ್ರ. ಸಂಪೂರ್ಣ 10 ಎಕರೆ ಜಮೀನು ನನ್ನ ರೈತ ಸಭಾಭವನಕ್ಕೆ ಸೇರಿದೆ ಅಂತ ಬರೆದಿದ್ದೇನೆ. ಮಹಾನವರಲ್ರಿ ಅಪ್ಪ, ನೀವು ದೇವ ಮಾನವರ. ಈ ನಿಮ್ಮ ಕಾಯಕ ನೋಡಿ ಕರ್ಮಜೀವಿ ಧರ್ಮಜೀವಿಗಳು ಎಲ್ಲವೂ ಮೆಚ್ಚಬೇಕ್ರಿ ಅಪ್ಪ. ಶಾಶ್ವತವಾಗಿರುವುದು ಒಂದೇ ನಾವು ಮಾಡಿದ ಕೀರ್ತಿ, ಆಸ್ತಿ ಅಂತ ಸ್ಥಳ. ನಾನು ಬರ್ತೇನೆ. ಯಾಕೋ ಅಗ್ನಿರಾಜ್, ಯಾಕೆ ಇಂಥ ನೀಚ ಕೆಲಸ ಮಾಡಿದೆ? ನಾನೇನು ತಪ್ಪು ಮಾಡಿದೆ ಅಂತ ಹೀಗೆ ನನಗೆ ಶಿಕ್ಷೆ ಕೊಟ್ಟೆ? ನನಗಿಂತ ನೀ ಮುಂದಾಗಿ ಮೆರಿತ್ಯಲ್ಲ, ಅದಕ್ಕೆ. ನಿನಗಿಂತ ಮುಂದಾಗಿ ಮೆರೆದಿದ್ದು ನಾನಲ್ಲೂ, ಈ ನನ್ನ ಭೂಮಿ ತಾಯಿ. ಮತ್ತು ನಾನಾದ್ರೂ ಏನು ಮಾಡದಿತ್ತು ಅಗ್ನಿರಾಜ್? ನೀನು ಮನುಷ್ಯನಲ್ಲ, ರಾಕ್ಷಸ. ನಿನಗೇನು ದಾನವಾಗಿ ಕೊಡಲೆಂದು ನಾನೇ ನಿನ್ನನ್ನು ಕೇಳಿದೆ. ನಿನ್ನ ಸರ್ವ ಆಸ್ತಿನೂ ಕೊಡು ಎಂದಿದ್ದರೂ ಸಂಪೂರ್ಣದಿಂದ ಬರೆದು ಕೊಡುತ್ತಿದ್ದನಲ್ಲೋ ಪಾಪಿ. ಈಗ ನನ್ನ ಪ್ರಾಣನೇ ತೆಗೆದುಕೊಂಡಲ್ಲೋ. ಆ ನಿನ್ನ ಪ್ರಾಣಕ್ಕಾಗಿ ನಾನಿಲ್ಲಿಗೆ ಕಾತರಿಸಿ ಬಂದಿತ್ತು. ನೀಚ, ಕೊನೆಗೂ ನಿನ್ನ ವಿಷದ ಗುಣ ಹೋಗಲೇ ಇಲ್ಲ. ಅಪ್ಪನಂತೆ ಮಕ್ಕಳ ರಕ್ತ ನಿನ್ನನ್ನು ಬಿಡಲೇ ಇಲ್ಲ. ನಿನಗೆ ಸಿಂಹಾಸನ ಬೇಕೆಂದಿದ್ದರು ಕೊಟ್ಟು ಅಂಬಾರಿ ಹತ್ತಿಸ್ತಿದ್ನಲ್ಲೂ ನೀಚ. ನನ್ನ ಕತೆನೇ ಮುಗಿಸಿಬಿಟ್ಟೆ. ಹೋಗು, ಬೇಗ ಕಣ್ಮರೆಯಾಗು. ನೀನಿಲ್ಲೇ ನಿಂತರೆ ನನ್ನ ಧೀರ ನರಸಿಂಹ ಬಂದು ನಿನ್ನ ರಕ್ತ ಕುಡ್ದಾನು.
ನರಸಿಂಹ ನರಸಿಂಹನ ಎದುರು ಕೇಳಿ ಸಿಂಹ ತಾಳು ಈ ಸಿಂಹದ ಒಡೆತ್ತ. ಫೋಟ ಹೊಡೆದುಕೊಂಡಲ್ಲೇ ಯಾಕೆ? ಪಾಪ ಅಲ್ರಿ ದನಿಯರ, ಸಭಾ ಮಂಟಪ ಕಟ್ಟಕಂತ 10 ಎಕರೆ ಜಮೀನು ಕೊಟ್ಟು 5 ಲಕ್ಷ ರೂಪಾಯಿ ಹಣ ಕೊಟ್ರ. ಅದಕ್ಕೆ ಸಭಾ ಮಂಟಪದಾಗ ಹಾಕಾಕ ಅವ್ರದ್ದೊಂದು ಫೋಟೋ ಇರ್ಲಿ ಅಂತ ಹೊಡೆದಿನ್ರಿ ದನಿಯರ. ನೀವೆಷ್ಟು ತಪ್ಪು ತಿಳ್ಕೊಂತ್ರಿ ಧನ್ಯರ, ಬೇಗ ಮುಂದಿನ ಕೆಲಸ ಮಾಡುವ ಬರ್ರಿ. ಮಹಾಪ್ರಭುಗಳು ಹೀಗೇಕೆ ಬಿದ್ದಿದ್ದಾರೆ? ಇದೇನಿದು ಬೆನ್ನಲ್ಲಿ ರಕ್ತ? ಮಹಾಪ್ರಭುಗಳೇ, ಯಾವ ಪಾಪಿಯ ಗುಂಡಿಗೆ ಆಹುತಿಯಾದೆಯೋ ತಂದೆ. ಮಹಾರಾಜ, ನಾನಿನ್ನನ್ನಂತೂ ನೋಡಲಿಲ್ಲ. ಏಕ ಬಂದು ನನ್ನಪ್ಪ ಎಲ್ಲಿ ಎಂದು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ? ನಾನಿನ್ನ ಸೇವಕನಿದ್ದು ಸತ್ತಂತಾಯಿತೋ ತಂದೆ, ಸತ್ತಂತಾಯಿತು. ಇವನೇ ನೋಡಿ ಸರ್, ಗುಂಡಾ ನಂಬರ್ 1. ಈ ಗೌಡರ ಸೇವಕನಾದ ಇವನೇ ಕೊಂದಿದ್ದಾನೆ. ಅರೆಸ್ಟ್ ಮಾಡ್ರಿ ಇವನನ್ನು. ಏನು, ನನ್ನ ಒಡೆಯನ ಕೊಲೆ ನಾನು ಮಾಡಿದ್ದೇನೆ? ಏನು ಹೇಳ್ತೀಯ ಅಗ್ನಿರಾಜ್? ಇದು ನಿನ್ನ ಮೋಸತನ. ಮುಚ್ಚೋ ಬಾಯ್ನ. ನಿನ್ನ ಹೊರತು ನನ್ನ ಮನೆ ಬರೋದಕ್ಕೆ ಯಾರಿದ್ರೂ ಸಾಧ್ಯವೇ ಇಲ್ಲ. ನನ್ನ ತಂದೆ ಕೊಲೆ ಮಾಡಿದ್ದು ನೀನೇ. ನೀನು ಇವನು ಮಾತನ್ನು ನಂಬಬೇಡ. ಅನೇಕ ವರ್ಷಗಳಿಂದ ಈ ಮನೆಯ ಸೇವಕನಾಗಿ ಬಾಳಿದ ನನ್ನ ಮಾತು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ಇವನ ಮಾತನ್ನು ನಂಬಬೇಡ ರೇಖಾ, ನನ್ನ ಮಾತನ್ನು ನಂಬು. ನರಸಿಂಹ, ನೀನು ಕೊಲೆ ಮಾಡದೆ ಮತ್ತಿನ್ಯಾರು ಮಾಡಿದ್ದಾರೆ ಹೇಳು ಹಾಗಾದರೆ? ಏ ಜಾನಿ, ಈ ಕುತಂತ್ರ ನಿಮ್ಮಲ್ಲಿಯೇ ಅಡಗಿಕೊಂಡಿದೆ. ಈ ಕೊಲೆಗೆ ನೀನೇ ಕಾರಣ. ನನ್ನ ತಂದೆ ಕೊಲೆನ ನೀನೇ ಮಾಡಿದ್ದು. ನಾನೇ ಕಣ್ಣರೆ ನೋಡ್ತೇನೆ. ಅರೆಸ್ಟ್ ಮಾಡಿ. ಸ್ವಂತ ಮಗಳು ಹೇಳಿದ್ರು ಮುಖ ನೋಡ್ತಿರಲ್ರಿ. ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಇವನನ್ನ ಅರೆಸ್ಟ್ ಮಾಡು. ಎಸ್ ಸರ್. ನನ್ನ ಮಾತನ್ನು ನಂಬು ರೇಖಾ, ನನ್ನ ಮಾತನ್ನು ನಂಬು. ಈ ನಿಮ್ಮ ಮನೆತನಕ್ಕೆ ನಿಷ್ಠೆಯಿಂದ ಸೇವೆ ಮಾಡಿದ ನನ್ನನ್ನು ಈ ಶಿಕ್ಷೆಗೆ ಗುರಿ ಮಾಡಬೇಡ. ಆದರೆ ನನ್ನ ಪ್ರಾಣವನ್ನೇ ತೆಗೆಯಿಸು, ನಾನು ಸಾಯಲು ಸಿದ್ಧ. ಆದರೆ ನನ್ನ ಹಾಕಿದ ಈ ನಾಡಿನ ನನ್ನ ಪುಣ್ಯದಾತನನ್ನು ಇವನೇ ಕೊಂದನೆಂದು ಹೇಳಬೇಕು. ಕೊಲೆ ಮಾಡಿದ ನಾನಲ್ಲಂತ ಹೇಳ್ತಾ ಇದೀಯ. ನಿನ್ನ ನಾನು ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ತಂದೆಯನ್ನ ಕೊಲೆ ಮಾಡುವಂತಹ ಮಹಾ ಕಟುಕ ಅಂತ ಮನಸ್ಸಲ್ಲಿ ಎಣಿಸಿರ್ಲಿಲ್ಲ. ನೀನು ಮನುಷ್ಯನೇ ಅಲ್ಲ, ನೀನೊಬ್ಬ ರಾಕ್ಷಸ. ನನ್ನ ಕಣ್ಮುಂದೆ ನಿಂತ್ಕೋಬೇಡ, ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಗೆಟ್ ಔಟ್.
ಸ್ವಂತ ಮಗಳು ಹೇಳಿದ್ರು ಮುಖ ನೋಡ್ತಿರಲ್ರಿ. ಅಗ್ನಿರಾಜ್, ಮೋಸದಿಂದ ನೀನೇ ನನ್ನೊಡೆಯನನ್ನು ಕೊಂದು ಇದೊಂದು ಆಟ ಹೂಡಿಕೊಂಡು ಬಂದಿರುವೆಯಾ ಮಗನೇ? ಈ ಒಳಸಂಚಿನ ಕೊಲೆ ಇಂದಿಲ್ಲ ನಾಳೆ ಪತ್ತೆ ಹಚ್ಚಿ ನಿರ್ದೋಷಿಯನ್ನಾಗಿ ಬಂದು ನನ್ನೊಡೆಯನ್ನು ಕೊಂದ ಆ ಚಂದಾದಾರನ ರಕ್ತ ಕುಡಿಯದೆ ನಾ ಬಿಡಲಾರೆ. ಕೊಲೆ ಮಾಡಿದ ಆರೋಪೇ ನೀನಿರುವಾಗ ನಿನ್ನ ರಕ್ತ ನೀನೇ ಕುಡಿದುಕೋ. ಬೇಗ ಎಳೆದೊಯ್ರೋ ಇವನ್ನ. ನಾನು ಜೈಲಿಗೆ ಹೋಗಿ ಮರಳಿ ಬರುವುದರೊಳಗಾಗಿ ನೀವೇನಾದರೂ ನನ್ನ ಮನೆತನಕ್ಕೆ ದ್ರೋಹ ಬಗೆದದ್ದಾದರೆ, ನಿಮ್ಮ ತಾಯಿಯ ಗರ್ಭದಲ್ಲಿ ಅಡಗಿದ್ದರೂ ನಿಮ್ಮ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಆ ರುಂಡಕ್ಕೆ ನಾ ಮೆಟ್ಟಿನ ಸರ ಹಾಕಿ 3 ಅಗಸೆ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಬಸವಂತನ ತಮ್ಮ ನರಸಿಂಹನೇ ಅಲ್ಲ. ಬರುತ್ತೇನೆ. ಧರ್ಮದ ಕೈಗೆ ತೊಡಿಸಿದ ಸಸಕೋ ಇದು ಯಾರ ಪಾಲಿನ ವಿಧಿಲೀಲೆ. ಇದು ಯಾರ ಪಾಲಿನ ವಿಧಿಲೀಲೆ. ಸಲುಗಿದೆ ನುಡಿಯ ಪಾಲನೆ ಸಹೋದರನ ಸಲುಗಿದೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ. ಗಂಗದ ಕೈಗಳಿಗೂ ಬಗಸುವ ಗುರಿ ನ್ಯಾಯ ಎದುರು ಗಂಗದ ಕೈಗಳಿಗೂ ಬಗಸುವ ಗುರಿ. ರೇಖಮ್ಮ, ಹತ್ತರು ಅಪ್ಪ ಸಿಗಲಾರದ ಕಡೆ ಹೋದನಮ್ಮ. ಬೇಗ ಇವರ ಅಂತ್ಯಕ್ರಿಯೆ ಮಾಡೋಣ ಬನ್ನಿ. ನಿಮ್ಮ ರಕ್ಷಣೆಗಾಗಿ ಇನ್ನು ಮೇಲೆ ನಾವಿದ್ದೇವೆ. ಆದ್ರೂ ಕೂಡ ಈ ಕೃತ್ಯವನ್ನು ಎಸಗಿದ ಪಾಪಿನ ಸುಮ್ಮನೆ ಬಿಡಬಾರ್ದು. ಈ ಕೇಸ್ನ ಈಗಲೇ ಸಿಬಿಐಗೆ ಒಪ್ಪಿಸಬೇಕು.